400 ಪಾರ್ ಆಗಿದ್ದಿದ್ರೆ ಇವ್ರು ಮಾಡ್ತಾ ಇದ್ರು. ನಾವು ಆಗ್ಲಿಕ್ಕೆ ಬಿಟ್ಟಿಲ್ಲ. ಜನರ ಪ್ರಬುದ್ಧತೆ ಇತ್ತು, ಆಗ್ಲಿಕ್ಕೆ ಬಿಟ್ಟಿಲ್ಲ. ಈಗ ಸಂವಿಧಾನದ ಬಗ್ಗೆ ಇಲ್ಲೇ ಚರ್ಚೆ ಮಾಡಕ್ ರೆಡಿ ಇದೀವಲ್ಲ ನಾವು. ಬರ್ಲಿ. ನಿನ್ನೆ ನಾನು ಇರ್ಲಿಲ್ಲ ಕೋವಿಡ್. ನಾನು ನಿನ್ನೆ ಮೀಟಿಂಗ್ ಅಲ್ಲಿ ಇರ್ಲಿಲ್ಲ. SIT ಆಗ್ಲೇ ಆಗಿರ್ಬೇಕಲ್ಲ ಒಂದು ಇದಕ್ಕೆ, ಒಂದು ಅಂಶಕ್ಕೆ ಆಗಿರ್ಬೇಕು. ಥ್ಯಾಂಕ್ ಯು. ನೋಡಿ, ಒಳ ಮೀಸಲಾತಿ ಬಗ್ಗೆ ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಅದು ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಇದೆ ಮತ್ತು ನಮ್ಮ ಚಿತ್ರದುರ್ಗ ಘೋಷಣೆಯಲ್ಲೂ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಒಳ ಮೀಸಲಾತಿ ರಾಜ್ಯ ಸರ್ಕಾರಗಳು ಮಾಡಬಹುದು, ಆದರೆ ಎಂಪೆರಿಕಲ್ ಡೇಟಾವನ್ನು ಇಟ್ಕೊಂಡು ನೀವು ಮಾಡಿ ಅಂತ. ಎಂಪೆರಿಕಲ್ ಡೇಟಾದ ಡೆಫಿನಿಷನ್ ಏನಿದೆ, ಇಟ್ ಹ್ಯಾಸ್ ಟು ಬಿ ಐದರ್ ಅ ಸಾಲಿಡ್ ಪ್ರೊಸೆಸ್ ಡ್ರಿವನ್ ಸರ್ವೆ ಅಥವಾ ಸೆನ್ಸಸ್ ಇರ್ಬೋದು. ಸೆನ್ಸಸ್ನಲ್ಲಿ ನಿಮಗೆ ಉಪಜಾತಿಗಳನ್ನು ನೋಂದಾಯಿಸೋಕ್ಕೆ ಅವಕಾಶ ಇದೆಯೋ ಇಲ್ಲೋ ಅಥವಾ ಅವಕಾಶ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಇವತ್ತು ವರದಿ ಸಬ್ಮಿಟ್ ಆಗಿದೆ. ವರದಿನಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಯಾಕಂದರೆ ನಾವು ಸುಮ್ಮನೆ ನಾವೇ ನಮ್ಮದಾದಂಥ ಒಂದು ಸರ್ವೆ ಮಾಡಿಬಿಟ್ಟು ನಾಳೆ ಕೋರ್ಟಲ್ಲಿ ಸ್ಟೇ ಸಿಗಬಾರ್ದು. ಅದಕ್ಕೆ ಇಟ್ ಶುಡ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ. ಅದು ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರದ ನಿಲುವಿದೆ. ಆಮೇಲೆ ಎಲ್ಲ ಸಮುದಾಯಗಳಿಗೆ ಕರೆಸಿ ನಾವು ಮಾತಾಡಿದ್ದೀವಿ. ಒಳ ಮೀಸಲಾತಿ ಬಗ್ಗೆ ಯಾವುದೇ ರೀತಿಯಾದಂಥ ಗೊಂದಲ ನಮ್ಮ ಸರ್ಕಾರದಲ್ಲಿ ಇಲ್ಲ.